ಹಾಯ್ ನಮಸ್ಕಾರ ಎಲ್ರಿಗೂ. ಸೋನು ಕಿಚನ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡಿ, ಇಲ್ಲಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಮಾದಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮಾದಲಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ, ಈ ರೆಸಿಪಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಗ್ಯಾಸ್ ಸ್ಟವ್ ಮೇಲೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೇನೆ ಇದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಬೌಲಷ್ಟು, ಚಿಕ್ಕ ಬೌಲಿಂದ ಒಂದು ಬೌಲಷ್ಟು ಇಲ್ಲಿ ನಾನು ಶೇಂಗಾ ತೊಗೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೋಟಿಫಿಕೇಶನ್, ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ನೀವು ಕೂಡ ರುಚಿಯಾಗಿರೋ ರೆಸಿಪಿನ ಮಾಡಿಕೊಂಡು ತಿನ್ಬೋದು. ನೋಡಿ, ಇವಾಗ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಇವಾಗ ರೆಡ್ ಕಲರ್ ಬಂದಿದೆ. ರೆಡ್ ಕಲರ್ ಬಂದಮೇಲೆ ನಾನು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ಅದೇ ಪ್ಯಾನಲ್ಲಿ ಸ್ವಲ್ಪ ಇಲ್ಲಿ ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ 1 ಕಪ್ನಷ್ಟು, ಮತ್ತು ಇಲ್ಲಿ ಬಿಳಿ ಎಳ್ಳು, ಇಲ್ಲಿ ಮತ್ತು ಪುಟಾಣಿ. ಇದನ್ನು ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಜಾಸ್ತಿ ಏನು ಮಾಡ್ಕೋಬೇಡಿ, ಜಸ್ಟ್ ಒಂದು ಸ್ವಲ್ಪ ವಾಸನೆ ಹೋಗಲಿ ಅನ್ನೋಗೋಸ್ಕರ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇವಾಗ ಫ್ರೈ ಆಗಿದೆ. ಸ್ವಲ್ಪ ಒಂದು 2 ಸೆಕೆಂಡ್ ಸಾಕು. ಫ್ರೈ ಆದಮೇಲೆ ನಾನಿಲ್ಲಿ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಗೋಡಂಬಿ. ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಇದು ಹಾಕ್ಬಿಟ್ಟು ಅದರಲ್ಲಿ ತಿನ್ನುವಾಗ ಸ್ವಲ್ಪ ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋಗೋಸ್ಕರ ನಾನು ಇಲ್ಲಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಆರಕ್ಕಿಟ್ಟಿದ್ದೀನಿ ಇವಾಗ ಫ್ರೈ ಮಾಡಿರೋದು. ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ 2 ಕಪ್ನಷ್ಟು, ಅಂದರೆ ಚಪಾತಿ ಹಿಟ್ಟು. 2 ಕಪ್ನಷ್ಟು ಚಪಾತಿ ಹಿಟ್ಟನ್ನ ತೊಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ, 2 ಕಪ್ಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊತಾ ಇದ್ದೀನಿ, ಅಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಅನ್ನೋಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟು ಏನಾಗುತ್ತೆ, ಸ್ವಲ್ಪ ಸ್ಮೂತಾಗಿ ನಾದ್ಕೊಂಡ್ಬಿಡ್ತೀವಿ. ಇದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಆಗಿದೆ. ಇದು ಈ ಥರ ಆದಮೇಲೆ ಇದನ್ನು ಒಂದೊಂದು ಉಂಡೆ ಥರ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಇವಾಗ ನಿಮ್ಮ ಸೈಡಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಥರ ಸ್ವೀಟ್ ಮಾಡ್ತೀರಾ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ಮಾಡ್ತೀರಾ ಅಥವಾ ಬೇರೆ ಯಾವುದಾದ್ರೂ ಸ್ವೀಟ್ ಮಾಡ್ತೀರಾ ಕಮೆಂಟ್ಸ್ನಲ್ಲಿ ತಿಳಿಸಿ. ಆಮೇಲೆ ನೀವು ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತೀರಾ, ಇದಕ್ಕೆ ಈ ರೆಸಿಪಿಗೆ ನೀವು ಏನಂತ ಕರಿತೀರಾ ಅಂತ ಖಂಡಿತವಾಗ್ಲೂ ಕಮೆಂಟ್ಸ್ನಲ್ಲಿ ತಿಳಿಸಿ. ನೋಡಿ, ಇವಾಗ ಉಂಡೆಗಳನ್ನಾಗೆ ನಾನು ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಚಪಾತಿ ಥರನೇ ಲಟ್ಟಿಸ್ಕೊತೀನಿ. ಅಂದರೆ ಚಪಾತಿ ಥರ ಅಂದರೆ ಚಪಾತಿ ನಾವು ತಿಳುವಾಗಿ ಲಟ್ಟಿಸ್ಬಿಡ್ತೀವಿ. ಇದು ಸ್ವಲ್ಪ ದಪ್ಪ ಆಗಬೇಕು, ತುಂಬ ತಿಳುವಾಗಿ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪನೇ ಆಗಬೇಕು. ನೋಡಿ, ಈ ಥರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನೀವು ಯಾವ ಥರ ಸ್ವೀಟ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಸ್ವಲ್ಪ ಕಮೆಂಟ್ಸ್ನಲ್ಲಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ಹೇಗೆ ಮಾಡ್ತೀರಾ ನೀವು ಅಂತ. ನೋಡಿ, ಇವಾಗ ಈ ಥರ ಆಗಿದೆ, ದಪ್ಪ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕೋದು ಬೇಡ. ನಾವು ಚಪಾತಿಗೆ ಎಣ್ಣೆ ಹಾಕ್ತೀವಿ, ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ. ನೋಡಿ, ಇವಾಗ ಈ ಥರನೇ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಇದು ಬೇಯಿಸ್ಕೋಬೇಕು. ನೀವು ಎಷ್ಟು ದಿವಸ ಸಂಕ್ರಾಂತಿ ಹಬ್ಬ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಅದು ಆಗಿದೆ, ಇವಾಗ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಅದೇ ಥರನೇ ಮಾಡ್ಕೊತಾ ಇದ್ದೀನಿ, ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಎಣ್ಣೆ ಮಾತ್ರ ಹಾಕಕ್ಕೆ ಹೋಗಬೇಡಿ. ಎಣ್ಣೆ ಹಾಕೋದ್ರಿಂದ ಅದು ಮಾಡಿದ ಮೇಲೆ ಹಸಿ ವಾಸನೆ, ಅಂದರೆ ಎಣ್ಣೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗೋದ್ರಿಂದ ನಾನು ಎಣ್ಣೆ ಇಲ್ಲಿ ಯೂಸ್ ಮಾಡಿಲ್ಲ. ನೋಡಿ, ಈ ಥರನೇ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಹಸಿ ಆ ಥರ ಇಟ್ಕೋಬೇಡಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಅದನ್ನು ಕೂಡ ಬುಟ್ಟಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಇವಾಗ ಆಗಿದೆ. ಇದು ಬಿಸಿ ಇದ್ದಾಗಲೇ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ನೋಡಿ, ಈ ಥರನೇ ಕಟ್ ಮಾಡಬೇಕಾಗತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ಇದನ್ನು ನಾವು ಮಿಕ್ಸಿ ಮಾಡಬೇಕಾಗತ್ತೆ. ನೋಡಿ, ಇವಾಗೆಲ್ಲ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ. ನೋಡಿ, ಈ ಥರ ಆಗಿರುತ್ತೆ. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಅದೇ ಸೇಮ್ ಇನ್ನೂ ಸ್ವಲ್ಪ ಉಳಿದಿತ್ತಲ್ವ, ಅದನ್ನು ಕೂಡ ಇದರಲ್ಲಿ ಹಾಕಿಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಪೌಡ್ರಾಗಿದೆ. ಇದು ನಾನು ಹಾಫ್ ಇದರಲ್ಲೇ ಇಟ್ಕೊತಾ ಇದ್ದೀನಿ. ಅಂದರೆ ಇದಕ್ಕೆ ನಾನು ಆವಾಗಲೇ ಸ್ವಲ್ಪ ಬೆಲ್ಲನ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಆ ಬೆಲ್ಲನ ಇದಕ್ಕೆ ಹಾಕ್ತಾ ಇದ್ದೀನಿ. 1 ಕಪ್ನಷ್ಟು, ಫುಲ್ 1 ಕಪ್ನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ನೋಡಿಕೊಂಡು ಜಾಸ್ತಿ ಬೇಕೋ ಕಡಿಮೆ ನೋಡಿಕೊಂಡು ನೀವು ಬೆಲ್ಲ ಹಾಕ್ಕೊಳ್ಳಿ. ನೋಡಿ, ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಇದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು 2 ಕೈಯಿಂದನೂ ಕೂಡ ಮಾಡ್ಕೋಬೋದು, ನಿಮ್ಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ. ಇವಾಗ ಇದು ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಅದೇ ಮಿಕ್ಸಿ ಜಾರ್ಗೆ ಇಲ್ಲಿ ಸ್ವಲ್ಪ ಪುಟಾಣಿ ಹಾಕ್ಕೊಂಡ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ನೋಡಿ ಇವಾಗ ಅದೇ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪುಟಾಣಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಈ ಥರ 2 ಕೈಯಿಂದನೂ ಮಾಡ್ಕೋಬೋದು. ಈ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಅದನ್ನ ಕೂಡ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಮಿಕ್ಸ್ ಆಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಕೊಡೋದು. ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಆವಾಗಲೇ ಸ್ವಲ್ಪ ಶೇಂಗಾ ಹುರಿದ್ಬಿಟ್ಟು ಇಟ್ಕೊಂಡಿದ್ನಲ್ವ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಾದಲಿ ರೆಡಿ ಇದೆ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.